ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಎಲ್ಲರಿಗೂ ಒಂದು ಇತಿಹಾಸ ಪ್ರಸಿದ್ಧವುಳ್ಳ ತುಂಬ ಹಳೆಯ ಟೆಂಪಲ್ ಬಗ್ಗೆ, ತುಂಬ ಶಕ್ತಿಯುಳ್ಳ ಪವರ್ಫುಲ್ ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇದರಿಂದ ಸ್ವಲ್ಪ ಜನನು ಈ ದೇವಸ್ಥಾನಕ್ಕೆ ಬಂದು ಅವ್ರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ, ಈ ಸರಪಳಿ ಕೆಂಚರಾಯ ಸ್ವಾಮಿ ಅಂದರೆ ದೇವರಿಂದಲೇ ದೇವರಿಗೆ ದಿಗ್ಬಂಧನ ಆಗಿರುವಂಥದ್ದು. ಅಂದರೆ ಅದನ್ನು ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಾಕಿರುವಂಥ ಕೆಂಚರಾಯ ಸ್ವಾಮಿ ವೀಕ್ಷಕರೇ. ಇದೇ ಒಂದು ತುಂಬಾ ವಿಶೇಷ. ಏನಕ್ಕೆ ಇದನ್ನು ಕಟ್ಟಾಕಿದ್ದಾರೆ, ಏನಕ್ಕೋಸ್ಕರ ಅನ್ನೋದು, ಅದನ್ನೇ ನಾನೊಂದು ಹಿಸ್ಟ್ರಿ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಆ ವಿಡಿಯೋನು ಕೂಡ ನನ್ನ ಚಾನಲಲ್ಲಿ ನೋಡ್ಬೋದು ವೀಕ್ಷಕರೇ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಕೆಂಚರಾಯ ಸ್ವಾಮಿ ಬರೋದು ನಿಮಗೆ ಸಕ್ರೆಪಟ್ಟಣದಲ್ಲಿ ವೀಕ್ಷಕರೇ. ಇದು ಚಿಕ್ಕಮಗಳೂರು ಡಿಸ್ಟಿಕ್ಕು ಸಕ್ರೆಪಟ್ಟಣದಲ್ಲಿ ಬರೋದು. ಇದು ನಿಮಗೆ ಈ ಸಕ್ರೆಪಟ್ಟಣದ ರಂಗನಾಥ ಸ್ವಾಮಿ ಯಾರ್ಯಾರಿಗೆ ಗೊತ್ತು, ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಈ ಕೆಂಚರಾಯ ಸ್ವಾಮಿ ಟೆಂಪಲ್ ಬರುತ್ತೆ. ಇಲ್ಲಿ ಈ ಕೆಂಚರಾಯ ಸ್ವಾಮಿನ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಾಕಿರೋದು ಥರ ಮೂರ್ತಿ ಇದೆ ವೀಕ್ಷಕರೇ. ಇದನ್ನು ಗರ್ಭಗುಡಿಲಿ ಆ ಥರ ಮೂರ್ತಿ ಇರೋದು. ಇಲ್ಲಿ ನಿಮಗೆ ಐನ್ ಕೆರೆ ಸಿಗುತ್ತೆ, ಮತ್ತು ಇಲ್ಲಿ ಬೆಟ್ಟ ಗುಡ್ಡಗಳ ತೊಪ್ಪಲಲ್ಲಿ ಇದು ಕೆಂಚರಾಯ ಸ್ವಾಮಿ ಇರೋದು ವೀಕ್ಷಕರೇ. ಈ ಕೆಂಚರಾಯ ಸ್ವಾಮಿಗೆ ಎಲ್ಲ ಕುರಿ ಕೋಳಿ ಎಲ್ಲ ಪ್ರತಿಯೊಂದು ನಾನ್ ವೆಜ್ಜೇ ಇದಕ್ಕೆ ನೈವೇದ್ಯ ವೀಕ್ಷಕರೇ. ಪ್ರತಿಯೊಬ್ಬ ಭಕ್ತಾದಿಗಳು ಅವರಿಗೆ ಏನೇನು ಕಷ್ಟ ಕಾರ್ಪಣ್ಯಗಳಿರುತ್ತೆ ಅದನ್ನು ಬೇಡ್ಕೊಂಡು ಹೋಗಿ ಬಂದ ಮೇಲೆ ಈ ಕೆಂಚರಾಯ ಸ್ವಾಮಿಗೆ ನೈವೇದ್ಯನ ಕೊಟ್ಟು, ಬಲಿ ಕೊಟ್ಟು ನೈವೇದ್ಯನ ಕೊಟ್ಟು ಅವರ ಹರಕೆನ ತೀರಿಸ್ತಾರೆ ವೀಕ್ಷಕರೇ. ಅಷ್ಟು ತುಂಬ ಫೇಮಸ್ ಟೆಂಪಲ್. ಏನಕ್ಕೆ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಕಲ್ಲು ಇದೆ. ಇದನ್ನು ನೋಡಿ, ಇದು ನೀವು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಅದಾಗೆ ತಿರುಗುತ್ತೆ. ಇಲ್ಲ ನೀವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಅದು ಅಲ್ಲಲ್ಲಲ್ಲಿ ನಿಂತು ಹೋಗುತ್ತೆ. ಅದು ಒಂದು ಮೇಲೆ ದುಡ್ಡಿಟ್ಬಿಟ್ಟು ನೀವು ಅದನ್ನು ಸುಮ್ಮನೆ ಹಿಡ್ಕೊಳೋದು, ಅದೇ ನಿಮ್ಮನ್ನು ಸುಸುತ್ತೆ. ಎಷ್ಟು ಪವರ್ಫುಲ್ ಟೆಂಪಲ್ಗಳು ಅಂದರೆ ತುಂಬ ಜನ ನಂಬಿ, ತುಂಬ ಜನ ಅಂದರೆ ಮಂಗಳವಾರ ಮತ್ತು ಭಾನುವಾರ ಎಷ್ಟು ಜನ ಹರಕೆ ತೀರ್ಸೋಕ್ಕೆ ಬರ್ತಾರೆ. ಪಕ್ಕದಲ್ಲೇ ಎಲ್ಲ ನಿಮಗೆ ಹರಕೆ ತೀರ್ಸೋಕ್ಕೆಲ್ಲ ಕ್ಲೀನಾಗಿ ಇದು ಸ್ಟಾಲ್ಗಳ ಥರ ಆಗಲಿ ಅಥವಾ ನಿಮ್ಮದು ಒಂದೊಂದು ಕೊಠಡಿಗಳ ಥರ ಆಗಲಿ ಮಾಡಿದ್ದಾರೆ. ಮಳೆಗಾಲದಲ್ಲೂ ಇದಾಗತ್ತವ್ರೆ. ಇಲ್ಲಿ ನೋಡಿ, ಈಗ ಮಲೆನಾಡಲ್ವ ಇವೆಲ್ಲವ, ಒಂದು ಸ್ವಲ್ಪ ಎಷ್ಟು ಮಳೆಗಳೆಲ್ಲ ಬರ್ತಾಯಿದೆ, ಆದರೂ ಜನಗಳು ತುಂಬ ಜನ ಬಂದಿರ್ತಾರೆ. ಅವು ಇವು ಕುರಿ ಕೋಳಿಗಳೆಲ್ಲ ನೈವೇದ್ಯನ ಮಾಡ್ತಿರ್ತಾರೆ. ಇದಕ್ಕೆ ಅಂದರೆ ಇದನ್ನು ಸರಪಳಿಲಿ ಕಟ್ಟಾಕಿರೋ ಕೆಂಚರಾಯ ಸ್ವಾಮಿ ಅಲ್ವಾ, ದೇವರಿಗೆ ಅಂದರೆ ಈ ರಂಗನಾಥ ಸ್ವಾಮಿ ಈ ಕೆಂಚರಾಯ ಸ್ವಾಮಿನ ಸರಪಳಿಲಿ ಕಟ್ಟಾಕಿರೋದು. ಏನಕ್ಕೆ ಅಂದರೆ ಇದು ತುಂಬಾ ಹಸು ತಾಳಲಾರದೆ ಅಲ್ಲಿರೋ ಐನ್ ಕೆರೆ ನೀರಲ್ಲಿ 3 ಬೊಕ್ಸೆ ನೀರು ಕುಡಿದ್ಬಿಟ್ಟು ನೀರೇ ಖಾಲಿ ಮಾಡಿ ರಂಗನಾಥ ಸ್ವಾಮಿ ಅಭಿಷೇಕಕ್ಕೂ ಅಥವಾ ರಂಗನಾಥ ಸ್ವಾಮಿ ಪೂಜೆಗೂ ನೀರಿಲ್ದಂಗೆ ಆಗಿತ್ತಂತೆ. ಮತ್ತು ಊರಿನ ಜನಗಳಿಗೂ ನೀರಿಲ್ದಂಗಾಗಲಿ ಆ ಕಷ್ಟ ಕಾರ್ಪಣ್ಯಗಳಿಗೆ ಈ ಹಸುವಿನಿಂದ ಎಲ್ಲ ಜನಗಳು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು ರಂಗನಾಥನೇ ಇದಕ್ಕೆ ಸರಪಳಿ ಹಾಕಿ ಕಟ್ಟಾಕಿದ್ದಂತೆ ವೀಕ್ಷಕರೇ. ಆಗ ಕಟ್ಟಾಕಿರೋದ್ರಿಂದ ಇದಕ್ಕೆ ನೈವೇದ್ಯ ಕೊಡಬೇಕಲ್ಲ, ಹಾಗೆ ಜನಗಳನ್ನು ಕಷ್ಟ ಕೇಳ್ಬಂದವರಿಗೆ ಈ ಕೆಂಚರಾಯ ಸ್ವಾಮಿ ಎಲ್ಲ ಕಷ್ಟಗಳನ್ನು ನೆರವೇರಿಸಿ ಅದಕ್ಕೆ ನೈವೇದ್ಯ ಕೊಡೋದನ್ನೇ ಅದು ಸೇವನೆ ಮಾಡ್ತಿತ್ತಂತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ಕೆಂಚರಾಯ ಸ್ವಾಮಿಗೆ ಯಾರೇ ಬಂದು ಅವರು ಬೇಡ್ಕೊಂಡು ಏನೇ ಬೇಡ್ಕೊಂಡ್ರು ಆ ಎಲ್ಲ ಕೆಲಸನೂ ಆಗುತ್ತಂತೆ ವೀಕ್ಷಕರೇ. ಆಗಿರೋದ್ರಿಂದಲೇ ನೋಡಿ ಇಷ್ಟೊಂದು ಜನ ಎಲ್ಲ ಬಂದ್ಬಿಟ್ಟು ಹರಕೆ ಕೊಡ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬರು ನೀವು ಏನೇನು ಅಂದ್ಕೊಂಡಿದ್ದೀರಾ, ಅದೇನೇ ಆಗಿದ್ರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ನೀವು ಇಲ್ಲಿಗೆ ಹೋಗಿ ಹರಕೆ ತೀರಿಸ್ಕೊಳ್ಳಿ ವೀಕ್ಷಕರೇ. ತುಂಬಾ ಚೆನ್ನಾಗಿದೆ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.